ರಾಜಕೀಯ ವ್ಯವಸ್ಥೆಗಳು ತುಂಬಾ ಕೆಟ್ಟೋಗಿದೆ. ರಾಜಕಾರಣಿಗಳು ಪವಿತ್ರ ಇಲ್ಲ ಅಂತ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ದರೋಡೆ ಮಾಡೋರು ಇದ್ರೆ ಅದು ರಾಜಕಾರಣಿಗಳು. ನೋಡಿ ಹೆಂಗೆ ಮಾತನ್ನ ಹೇಳಿದ್ದಾರೆ. ಸತ್ಯ ಒಪ್ಕೊಂಡಿದ್ದಾರಾ ಅಥವಾ ವಾಸ್ತವತೆ ಹೇಳಿದ್ದಾರಾ, ಅವರವ್ರ ವೈಯಕ್ತಿಕ ಅಭಿಪ್ರಾಯಗಳು. ದರೋಡೆ ಮಾಡೋರು ಇದ್ರೆ ಅದು ರಾಜಕಾರಣಿಗಳು. ದರೋಡೆ ಮಾಡೋರು ಯಾರು ಅಂದ್ರೆ ರಾಜಕಾರಣಿಗಳು. ಅದನ್ನ ಕಾಗೆಯವರೇ ಹೇಳಿದ್ದಾರೆ, ಶಾಸಕರು ಹೇಳಿದ್ದಾರೆ, ನಾವು ಹೇಳ್ತಾ ಇಲ್ಲ. ಶಾಲಾ ಮಕ್ಕಳಿಗೆ ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ. ರಾಜಕಾರಣಿಗಳ ಕಮಿಷನ್ಗಾಗಿ ಯೋಜನೆ ರೂಪಿಸಲಾಗಿದೆ. ಇಂತಹ ವೇದಿಕೆಯಲ್ಲಿ ನಾವು ಮಾತಾಡಬಾರ್ದು. ನಮ್ಮನ್ನು ಹಿತ್ತಲ ಬಾಗಿಲಿಂದ ಕರ್ಕೊಂಡು ಬನ್ನಿ. ಆ ಮಟ್ಟಿಗೆ ಪ್ರಸ್ತುತ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಶಾಲಾ ಬೀಳ್ಕೊಡುಗೆ ಸಮಾರಂಭದಲ್ಲಿ ಶಾಸಕರು ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬಟ್ ಅವರು ನೇರವಾಗಿ ಹೇಳ್ಕೊಂಡಿದ್ದಾರಲ್ಲ, ಯಾರು ಅಷ್ಟು ಸುಲಭವಾಗಿ ಹೇಳ್ಕೊಳ್ಳಲ್ಲ ರಾಜಕಾರಣಿಗಳ ವಿಚಾರವನ್ನು. ಆದರೆ ದರೋಡೆಕೋರರು ಅಂತ ಹೇಳಿದಾರಲ್ಲ, ಬಹುಶಃ ಇದು ಯಾರ್ಯಾರಿಗೆಲ್ಲ ಅಪ್ಲೈ ಆಗಬೇಕು ಆಗುತ್ತೆ. ಪಠ್ಯ ಪುಸ್ತಕ ಕೊಡೋದು ಯಾರು ಬರ್ದಿದ್ರು? ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡೋಷ್ಟು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಶೂಸ್ ಕೊಡ್ರತ್ತೇಳಿ ಎಲ್ಲಿ ಹೇಳಿದ್ರಿ? ಅದು ವ್ಯವಸ್ಥೆ ಮತ್ತೆ ಅದು ಮಾತಾಡ್ಲಕತ್ತಿದ್ರೆ ಮತ್ತೆ ಬೇರೆ ಕಡೆ ಹೋಗ್ತದೆ, ಡೈವರ್ಷನ್ ಆದೈತೆ. ಅದು ನಮ್ಮ ಕಮಿಷನ್ಕ ಎಲ್ಲ ರೀ. ಅದು ಮತ್ತೆ ಮಾತಾಡಕ್ಕೆ ಹೋಗ್ಬೇಕಾದ್ರೆ ಬೇರೆ ವಿಷಯಕ್ಕೆ ಡೈವರ್ಸ್. ನೀವೇ ಇದಿರಲಿಲ್ಲ, ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದು ನೀವು. ಸುಮ್ಮನೆ ನಮ್ಮೊಬ್ಬರು ನಾವೇ ತಗೋಬಾರ್ದು, ಚೆಂದಾಗಿ ಮಾತಾಡಿ ಹಾರ ಶಾಲ ಹಾಕಿ ಮತ್ತೆ ಕಸ್ಕೊಂಡು ಕಳಿಸಬಾರ್ದು ಅಂತ ಹೇಳಿ ಮಾತಾಡಕ್ಕೆ ಹೋಗಿಲ್ಲ ನಾವು. ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು. ಈಗ ನಾವೆಲ್ಲ ಸುದ್ರಿಲ್ಲ. ಈಗ ನೀವು ಅಜ್ಜಾರ ನಟ್ಟೆ ಬಾರಿಸ್ಕೋತ ಉಚ್ಕೋತ ತೊಗೊಂಡು ಬರ್ತಬರಿ, ನಮ್ಗೆ ಹಿತ್ತಲ ಬಾಗ್ಲೇ ತೊಗೊಂಡು ಬರ್ತಬರಿ. ಆ ವ್ಯವಸ್ಥೆ ನಾವು ಪವಿತ್ರರಲ್ಲ. ಜಗತ್ತಿನಾಗ ಯಾರಾದರೂ ಲೂಟಿ ಮಾಡೋರು, ದರೋಡೆಕೋರರು ಯಾರಾದರೂ ತುಡುಗರಿದ್ರೆ ಅದು ರಾಜಕಾರಣಿಗಳು. ಪಠ್ಯ ಪುಸ್ತಕ ಕೊಡ್ರೆ ಯಾರು ಬರ್ದಿದ್ರು?